ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಅಪಾಯವನ್ನು ತಪ್ಪಿಸುತ್ತೆ, ಆದರೆ ಒಂದು ಕ್ಷಣದ ಅಸಹನೆ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಸ್ವಲ್ಪ ಕಳೆದುಕೊಂಡಂತೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ಸರ್ವಸ್ವವನ್ನೇ ಕಳೆದುಕೊಂಡಂತೆ. ಸಂತೋಷದಿಂದ ಶ್ರಮಿಸುವುದು, ಆಯಾಸವನ್ನು ಆನಂದವಾಗಿ ಅನುಭವಿಸುವುದು ಇದು ಗೆಲುವನ್ನು ಪಡೆಯುವಂತರ ಪ್ರಾಥಮಿಕ ಲಕ್ಷಣಗಳು. ನೀವು ತ್ರಿಕರಣ ಶುದ್ಧಿಯಿಂದ ಸತ್ಯವನ್ನು ಪಾಲಿಸಿದರೆ ಜಯ ನಿಶ್ಚಿತ. ಅದು ನಿಧಾನವಾಗಿ ಆದರೂ ಪರವಾಗಿಲ್ಲ, ನೀವು ಗೆದ್ದೇ ಗೆಲ್ಲುತ್ತೀರಾ. ಪ್ರತಿ ವಿಷಯವನ್ನ ಅವಹೇಳನ ರೀತಿಯಲ್ಲಿ ನೋಡುವ ಕಾಯಿಲೆಯನ್ನು ತೊಲಗಿಸಿಕೊಳ್ಳಬೇಕು. ನೀವು ಕಾಮಕ್ಕೆ ದಾಸರಾಗಬೇಡಿ, ಏಕೆಂದರೆ ಅದು ನಿಮ್ಮನ್ನು ಕಾಡು ಮೃಗದಂತೆ ಬದಲಾಯಿಸುತ್ತದೆ. ಯೋಚನೆ ಮಾಡದೆ ಆತುರದಿಂದ ಏನನ್ನೂ ಮಾಡಬೇಡಿ. ಚಿತ್ತಶುದ್ಧಿ, ತಾಳ್ಮೆ ಮತ್ತು ಛಲ ಈ ಮೂರು ಕಾರ್ಯಸಿದ್ಧಿಗೆ ಮೂಲಗಳು. ಆದರೆ ಪ್ರೀತಿ ಈ ಮೂರಕ್ಕಿಂತಲೂ ಅವಶ್ಯಕತೆ ಇದೆ. ಮೊದಲು ನೀವು ಪವಿತ್ರವಾಗಿ, ನಂತರ ಈ ಪ್ರಪಂಚವೆಲ್ಲ ಪವಿತ್ರವಾಗಿ ಕಾಣುತ್ತದೆ. 100 ಅಪಜಯಗಳಿಗೆ 1 ಜಯದಿಂದ ಸರಿ ಮಾಡಬಹುದು, ಆದರೆ 1 ಜಯ ಬೇಕೆಂದರೆ ದೃಢವಾದ ಸಂಕಲ್ಪ ಇರಬೇಕು. ಗೆಲ್ಲಬೇಕೆಂಬ ಛಲ ಪ್ರತಿಕ್ಷಣ ಜ್ಯೋತಿಯಂತೆ ಬೆಳಗಬೇಕು. ಕೆಟ್ಟದ್ದನ್ನು ಕಲಿಯುವುದು ತುಂಬಾನೇ ಸುಲಭ, ಆದರೆ ಅದರ ಪ್ರತಿಫಲ ತುಂಬ ಭಯಂಕರವಾಗಿರುತ್ತದೆ. ಜೀವನ ಎಷ್ಟೇ ಕಷ್ಟವಾಗಿದ್ದರೂ ಸಹ ಹಿಂದೆ ಹೆಜ್ಜೆ ಇಡಬೇಡಿ. ಮತ್ತೆ ಮತ್ತೆ ಪ್ರಯತ್ನ ಮಾಡುವವನು ನಿಜವಾದ ಛಲಗಾರ. ಗೆದ್ದರೆ ನಾಯಕರಾಗುತ್ತೀರಾ, ಆದರೆ ಸೋತರೆ ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುತ್ತೀರಾ. ನೀವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ. ನೀವು ಸರಿಯಾಗಿದ್ದಾಗ ಸುಮ್ಮನೆ ಇದ್ದು ಬಿಡಿ. ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನು ಗೌರವಿಸಲು ನೀವು ವಿಫಲವಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ. ಪರಿಸ್ಥಿತಿಗಳು ಮನುಷ್ಯನ ಅಧೀನದಲ್ಲಿ ಇರುವುದಿಲ್ಲ, ಆದರೆ ಮನುಷ್ಯನ ವರ್ತನೆ ಮಾತ್ರ ಆತನ ಸ್ವಂತ ಶಕ್ತಿಯ ಮೇಲೆ ಆಧಾರವಾಗಿರುತ್ತದೆ. ಆದ್ದರಿಂದ ಅವರವರ ವರ್ತನೆಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.